ಮಾಡ್ಕೊಳ್ಳೋಣ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇರುವಂತಹ ಪ್ರಕರಣ ಇನ್ನೂ ಕೂಡ ಇತ್ಯರ್ಥಗೊಳ್ಳದಂತಹ ಪ್ರಕರಣ ಅಂತ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳ ಪ್ರಕರಣ. ಇನ್ನು ಈ ವಿಚಾರಕ್ಕೆ ಕುರಿತಂತೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಜೊತೆಗೆ ಸಂತ್ರಸ್ತ ಮಹಿಳೆಯನ್ನ ಅಪಹರಿಸಿದ್ರು ಅಂತ ಎಚ್.ಡಿ. ರೇವಣ್ಣ ಅವ್ರನ್ನ ಬಂಧನಕ್ಕೊಳಪಡಿಸಲಾಗಿತ್ತು. ಆದ್ರೆ ಇದೀಗ ಈ ಎಲ್ಲಾ ಆರೋಪಗಳನ್ನ ಏನ್ ಮಾಡ್ತಾ ಇದ್ರು, ಅಥವಾ ನನ್ನ ಬಳಿ ಪ್ರಜ್ವಲ ರೇವಣ್ಣ ಅವರದ್ದು ವಿಡಿಯೋಗಳು ಮುಂಚೆನೆ ಬಂದಿದ್ವು, ಪೆನ್ ಡ್ರೈವ್ಗಳು ಮುಂಚೆನೆ ಸಿಕ್ಕಿತ್ತು ಅಂತ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು. ವಕೀಲರಾದಂತಹ ದೇವರಾಜೇಗೌಡರು ಅವರು ಕೂಡ ಇವಾಗ ಕಸ್ಟಡಿಯಲ್ಲಿದ್ದಾರೆ, SIT ಕಸ್ಟಡಿಯಲ್ಲಿದ್ದಾರೆ. ಅವರು ಕೂಡ ಇವಾಗ ತನಿಖೆಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಸಾಕಷ್ಟು ವಿಷಯಗಳ ಕುರಿತು ಬಾಯಿ ಬಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದ್ರೆ, ಬಾಯಿ ಬಿಟ್ಟಿದ್ದಾರೆ ಇನ್ ದ ಸೆನ್ಸ್ ಅವ್ರ ಆರೋಪಗಳು ಮಾಡ್ತಾ ಇದ್ದಾರೆ DK ಅವರ ವಿರುದ್ಧ. ಸಾಕಷ್ಟು ಜನ ಕೇವಲ ಬಿಜೆಪಿಗರು ಮಾತ್ರವಲ್ಲದೆ JDS ನವರಾಗಿರಬಹುದು ಅಥವಾ ಸ್ವತಃ ಕಾಂಗ್ರೆಸ್ನವರು ಕೂಡ ಅದೆಷ್ಟೋ ಬಾರಿ DK ಅವರು ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಥವಾ ಈ ತರಹದ ವಿಚಾರಗಳಲ್ಲಿ ಅವರು ಕೈ ಹಾಕಿರ್ತಾರೆ ಅಂತ ಒಪ್ಕೊಂಡ್ರಂಗಿದೆ ಪರೋಕ್ಷವಾಗಿ. ನಿಜಕ್ಕೂ ದೇವರಾಜೇಗೌಡರ ಒಂದು ಆರೋಪದಲ್ಲಿ ತೂಕ ಇದೆ ಅಂತ ಅನ್ಸುತ್ತಾ? ನೋಡ್ರಿ, ತೂಕ ಅದೇನೋ ಇಲ್ಲೋ ಅದು ಒಂದು ಬದಿಗಿಟ್ಟ, ನಾವು ಇದರಲ್ಲಿ ಶಿವಕುಮಾರ್ ಅವರು ಎಷ್ಟು ಮಟ್ಟಿಗಿದ್ದಾರೆ, ಏನಿದ್ದಾರೆ ಅನ್ನೋದ್ರಿಂದಲೂ ಆ ಘಟನೆ ನಡೆದಂತಹ ಮೇನ್ ವ್ಯಕ್ತಿ ಇದು ಕಾರಣಕರ್ತರು ನಮಗೆಲ್ಲರೂ ಗೊತ್ತಿದ್ದ ವಿಷಯ ಅದು. ಇನ್ನು ಇದರಲ್ಲಿ ಶಿವಕುಮಾರ್ ಅವರು ಎಷ್ಟಿದ್ದಾರೆ, ಏನಿದ್ದಾರೆ, ದಾಖಲೆಗಳು ಕೊಟ್ಟರೆ ಗೊತ್ತಾಗುವಂಥದ್ದು. ಇವರು ಯಾವ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ? ಇದು ಬಿಡಪ್ಪ ಇಂಥದ್ರ ಇಲ್ಲಿದ್ರು, ಇದ್ರಾಗ ಕೂಡಿದ್ರು, ಅಥವಾ ನೀವು ಗೆಸ್ ಮಾಡ್ತಾ ಇದ್ದೀರಿ ಅವ್ರ ಮೇಲೆ. ಗೆಸ್ ಮಾಡೋದು ಬೇರೆ, ವಾಸ್ತವ ಬೇರೆ. ಅವರು ನೀವು ಎವಿಡೆನ್ಸ್ ಕೊಟ್ಟು ಹಿಡಿದು ಕೊಡ್ರಿ, ಅವ್ರು ಹೌದು ಇವರೇ ಮಾಡಿದಾರೆ ಅಂತೇಳಿ. ಆದರೆ ಅವ್ರು ಹಂಗೆ ಮಾಡೋದಕ್ಕೆ ನೀವು ಹೇಗೆ ಆಸ್ಪತ್ರೆ ಕೊಟ್ರಿ ಅಂತ ಇಲ್ಲಿ ಪ್ರಶ್ನೆ ಆದದ್ದು ಮೇನ. ನೀವು ಯಾವ್ಯಾವ್ದು ಪ್ರಶ್ನೆ ಮಾಡ್ತಾ ಇದ್ದೀರಿ, ದಿಶಾಬಲ್ ಮಾಡ್ತಾ ಇದ್ದೀರಿ ಅದನ್ನು ಮೇನ್ ಕೇಸನ್ನು. ಈ ಹಿಂದೆ ಆದ ಘಟನೆಗಳು ಇದನ್ನೇ ಮಾಡಿದರು. ಆ ಸಂತ್ರಸ್ತೆಯರು ಯಾರಾಗಿದ್ರು ಅವ್ರು ನ್ಯಾಯ ಕೊಡಿಸುವಂಥ ಪ್ರಯತ್ನ ಎಲ್ಲೂ ಇಲ್ಲ. ಅದನ್ನು ದಿಶಾಬಲ್ ಮಾಡಿ ಅದೊಂದು ಏನೋಪ್ಪ ಎಂಥದ್ದು ಕೇಸು, ಹನಿ ಟ್ರ್ಯಾಪ್ ಅಂತ ಒಂದು ಕೆಲಸಪ್ಪ ಅಂತ ತೇರಿಸ್ಬಿಡುವಂಥ ಕೆಲಸ ಮಾಡೋದು. ಹನಿ ಟ್ರ್ಯಾಪ್ ಒಬ್ರು ಇಬ್ರು ಜೊತೆಗೆ ಆಗುತ್ತೆ. ಹನಿ ಟ್ರ್ಯಾಪ್ ಅಂದ್ರೆ ಆ ಹುಡುಗಿ ಸ್ವತಃ ಇವರನ್ನ ಹುಡ್ಕೊಂಡು ಬಂದಿರಬೇಕು, ಆಗ ಅದು ಹನಿ ಟ್ರ್ಯಾಪ್ ಅನ್ಸ್ಕೊಳ್ಳುವಂಥದ್ದು. ಈಗ ನೀವು ಏನು ಯಾವ ದಿಶೆಯಲ್ಲಿ ಹೋಗ್ತಾ ಇದ್ದೀರಿ? ಹೌದಾ ಇವು ಈ ಕೇಸಿಗೂ ನಮ್ಮ ಶಿವಕುಮಾರ್ ಅವ್ರಿಗೂ ಸಂಬಂಧದಂದು ಹೇಳ್ತಾ ಇದ್ದೀರಿ, ಯಾವ ಆಧಾರ ಮೇಲೆ ಹೇಳ್ತಾ ಇದ್ದೀರಿ? ಪೆನ್ ಡ್ರೈವ್ಗಳನ್ನ ಹಂಚಿಕೆ ಮಾಡಿದ್ದ ಅವರೇ ಅಲ್ರಿ, ಪೆನ್ ಡ್ರೈವ್ ಹಂಚಿದ್ರು, ಅಂದರೆ ಅವ್ರು ಕೊಂಡು ಹಂಚಿದ್ರು ಅಂತ ಇಟ್ಕೊಳ್ಳೋಣ ನಾವು ಇದನ್ನು. ಆದರೆ ಪೆನ್ ಡ್ರೈವ್ದಲ್ಲಿ ಸಿಗುವಂಥ ಕೆಲಸವನ್ನು ಯಾಕೆ ಮಾಡಿದ್ರು ಯಾರೋ? ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ತನಿಖೆ ಆಗ್ಬೇಕಾದ್ರೆ ತಪ್ಪಿತಸ್ಥ ಯಾರಿದ್ದಾರೆ? ತಪ್ಪಿತಸ್ಥ ಆತ ಎದುರುಗಡೆ ಇಲ್ಲ, ದೇಶ ಬಿಟ್ಟು ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ಹಾಗಾದ್ರೆ ಅವ್ರನ್ನ ತರುವಂಥ ಕೆಲಸ ಆಗ್ಬೇಕಾಗ್ಯದ ಇಲ್ಲ. ನೀವು ಯಾಕೆ ಇಷ್ಟನ್ನು ಮಾಡಿದ್ರಪ್ಪ? ಒಬ್ಬ ಅದರಲ್ಲೂ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ, ಒಬ್ಬ MP ಆಗಿ ನೀನು ಇಂಥ ಕೆಲಸ ಮಾಡಿದೆಪ್ಪ ಅಂದಾಗ ಇನ್ನುಳಿದವ್ರ ಗತಿ ಏನು? ಜನಸಾಮಾನ್ಯರದ ಹೌದು, ಶಿವಕುಮಾರ್ ಅವ್ರು ಮಾಡಿದ್ದಾರೆ, ಹಂಚಿದ್ದಾರೆ, 100 ಕೋಟಿ ಕೊಟ್ಟರು, 200 ಕೋಟಿ ಕೊಟ್ಟರು, ಹಂಚಿದ್ರು, ದುಡ್ಡದ ಹಂಚಿದಾರೆ ನೋಡು. ಅದು ಎರಡನೇ ಅಪರಾಧ. ಅದು ಮೊದಲನೇ ಅಪರಾಧಿಗೆ ಅವರು ಮೊದಲು ಹಿಡಿಯುವಂಥ ಕೆಲಸ ಆಗಿ ಅವ್ರು ತಂದು ಎನ್ಕ್ವೈರಿ ಮಾಡುವಂಥದ್ದು ಮಾಡಿ ಅವ್ರು ಬೇಕಾದ್ರೆ ಹೇಳಿದ್ರೆ ಶಿವಕುಮಾರ್ ಅವರು ಇದನ್ನು ಮಾಡಿದಾರ್ರಿ ಅಂತ ಹೇಳಿ. ಆದರೂ ಹೇಳಿದ್ರು ಸಹಿತ ಅದ್ರಲ್ಲಿ ಇರೋರು ಯಾರು, ತಪ್ಪು ಮಾಡಿದವ್ರು ಯಾರು? ಈಗ ನಾಳೆ ಒಬ್ಬರು ಯಾರೋ ತುಡುಗು ಮಾಡ್ತಾ ಇರ್ತಾರೆ, ಕಳ್ಳತನ ಮಾಡ್ತಾ ಇರ್ತಾರೆ. ಒಬ್ಬ ಅಧಿಕಾರಿ ಏನೋ ಕಳ್ಳತನ ಮಾಡ್ತಾನೆ ಅಥವಾ ಭ್ರಷ್ಟಾಚಾರ ಮಾಡ್ತಾನೆ, ಅವ್ರ ಬಗ್ಗೆ ಯಾವ ಪತ್ರಕರ್ತ ಹೇಳಿದ ಅದನ್ನು ವಿಡಿಯೋ ಮಾಡಿ ಹಾಕಿದ್ರೆ ನಾಳೆ ವಿಡಿಯೋ ಮಾಡಿದ ಅಪರಾಧಿನೋ, ಅವ್ನು ಭ್ರಷ್ಟಾಚಾರ ಎಸಗಿದ ಅಪರಾಧಿನೋ, ಅವ್ ಪತ್ರಕರ್ತನ ಧರ್ಮ ಅದು. ಈಗ ನಮ್ಮ ಶಿವಕುಮಾರ್ ಅವರು ಒಬ್ಬ ರಾಜಕೀಯ ವಿರೋಧಿ ಇರೋದ್ರಿಂದಾಗಿ ತಮ್ಮ ವೈರಿಯನ್ನು ಮಲಾಶ್ ಮಾಡೋ ಸಲುವಾಗಿ ಈ ಕೆಲಸ ಮಾಡಿರ್ತಾನೆ. ಅವಪ್ಪ ಅಲ್ಲಿ ಪತ್ರಕರ್ತಲ್ರಿ, ಬೇಡಪ್ಪ ರಾಜಕಾರಣಿ ಅಲ್ರಿ, ಏನೋ ರೀ. ಆದ್ರೆ ಮೇನ್ ತಪ್ಪಿತಸ್ಥರು ಯಾರ್ದಾರ ಅವ್ರು ಹಿಡೀರಿ, ಆಮೇಲೆ ನೀವು ಶಿಕ್ಷೆ ಕೊಡ್ರಿ. ಇವ್ರು ಬೇಡ ಅಂತ ಹೇಳೋದಿಲ್ಲ. ಈ ಕೆಲಸ ಯಾಕೆ ಮಾಡಿದ್ರಪ್ಪ, ಯಾಕೆ ಪೆನ್ ಡ್ರೈವ್ ಹಂಚಿದ್ರಿ ಅಂತ ಹೇಳ್ತಾರೆ ಹೇಳ್ತಾರೆ. ಅವ್ರು ನಾಳೆ ಸಿಕ್ಬಿದ್ರೆ ನಮ್ಮ ವೈರಿದ್ರಪ್ಪ, ಅವ್ರು ಸಿಕ್ಕರು ಹಾಕಿಬಿಟ್ವಿ ನಾವು ಅಂತೇಳಿ. ಅದು ದೊಡ್ಡ ಇಶ್ಯೂ ಆಗೋದಿಲ್ಲ. ಅದ್ರಲ್ಲಿ ಏನು ಇಶ್ಯೂ ಅಂತಂದರೆ ಸಂತ್ರಸ್ತರು ಒಬ್ಬರಲ್ಲ, ಇಬ್ಬರಲ್ಲ, ನೂರಾರಲ್ಲ, ಸಾವಿರಾರು ಜನ ಅಂತ ನೀವು ಮಾತಾಡ್ತಾ ಇದ್ದೀರಿ. ಆ ಜನಕ್ಕೆ ನ್ಯಾಯ ಯಾವ ಹೆಸರು ಕೊಡುವಂಥ ವಿಚಾರ ಮಾತಾಡ್ತೀರಿ ನೀವು ಅಂತ. ಆ ಬಗ್ಗೆ ಯಾರು ಮಾತನಾಡ್ತಾರೆ? ಆ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಇವ್ರಂದ್ರು 100 ಕೋಟಿ ರೂಪಾಯಿ ಕೊಟ್ಟರು, ಹಂಚಕ್ಕೆ ಹಚ್ಚಿದ್ರು, ಅವ್ರು ಕೊಡಕ್ಕೆ ಹಚ್ಚಿದ್ರು, ಅದಾಯ್ತಪ್ಪ ಮಾಡಿರಿ, ಅವ್ರ ಕೇಸ್ ಹಾಕಿದ್ರಿ. ನಂತರದ ಮೊದಲು ಇದು ಸಿಗಬೇಕಾಗಿದೆ, ಮೊದಲು ಬರಬೇಕಾಗಿದೆ ಇಲ್ಲಿ ಇಂಡಿಯಾಕ್ಕೆ. ಅವ್ರು ತರಿಸುವಂಥ ವಿಚಾರಕ್ಕೆ ನೀವೇನು ಮಾಡ್ತಾ ಇದ್ರಿ? ಏನೋ ಯಾವ ರೆಡ್ ಕಾರ್ನರ್ ಕೊಟ್ಟರು, ವೈಟ್ ಕಾರ್ನರ್ ಕೊಟ್ಟರು, ಯಾವ ನೋಟಿಸ್ ಕೊಟ್ರಿ, ಅದಕ್ಕೆ ಅವ್ರು ಏನು ಬ್ಲೂ ಕೊಟ್ಟರು, ಅವು ಏನು ಡೆವಲಪ್ಮೆಂಟ್ ಆಯ್ತು? ಜನ ಕೇಳುವಂಥ ಪ್ರಶ್ನೆ ಅಲ್ರಿ.
ಈಗ ನೀವು ಏನಂತಿರಲ್ಲ ಹೆಂಗಾಗ್ತದಪ್ಪ ಅಂದ್ರೆ ನಮ್ಮಲ್ಲಿ ಭಾಳ ಕೆಟ್ಟ ಹದಿಮತದ ಹೇಳಲಿಕ್ಕೆ ಆಗೋದಿಲ್ಲ. ಯಾರೋ ಮಾಡಿದ ತಪ್ಪಿಗೆ ಯಾರೋ ನೋಡಿದ್ರಂತ ಅವ್ರು ಹಿಡಿದಾಕೋದು ಒಳಗೆ. ಈಗ ನಿಮ್ದು ಹಂಗಾಗಿದೆ ಚರ್ಚೆ, ಅವ್ರು ನೋಡಿದಾರಲ್ಲ ಅದಕ್ಕೆ ಅವ್ರು ಒಳಗಾಗ್ರಿ ಅಲ್ಲ, ತಪ್ಪು ಮಾಡಿದಾರೆ ಬಿಟ್ಟು ನೀವು ನೋಡಿದವ್ರು ಹಿಡಿದಾಗ್ತಾ ಇದ್ದೀರಲ್ಲ ಏನದು. ಅವ್ರು ನೋಡಿ ಒಂದ್ರೆ ಅವ್ರಿಗೆ ಅನ್ಯಾಯ ಅನಿಸಿ ಹೇಳಿದ್ರಪ್ಪ, ಅವ್ರಿಗೂ ಅಂತ ನಿಂತಿದ್ರೆ ಹೇಳ್ರಿ, ಅವ್ರು ಯಾರು ಮಾಡಿದ್ರೆ ಇಲ್ಲ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಇದರ ಶಿವಕುಮಾರ್ ಅವ್ರನ್ನ ಬೆಂಬಲಿಸ್ಬೇಕು ಅಂತ ಅಲ್ಲ ಈ ಮಾತನ್ನ. ನೀವು ಮೇನ್ ಮುದ್ದ ಏನಲ್ಲ, ಮೇನ್ ಮುದ್ದ ಅನ್ಯಾಯ ಆಗಿದೆ ಹೆಣ್ಮಕ್ಳಿಗೆ. ಅನೇಕ ಹೆಣ್ಮಕ್ಳು ಇವತ್ತು ಪಾಪ